ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸಹನಾ ಯಶಸ್ ಕನ್ನಡ ವ್ಲಾಗ್ಗೆ. ಇವತ್ತು ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಒಂದು ಮಗು ಇಟ್ಕೊಂಡು ಯಾವ ರೀತಿ ನನ್ನ ರೋಟೀನ್ ಇರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ರೋಟೀನ್ ಇರುತ್ತೆ ಅಂತ ಹಾಗೆ ನಿಮಗೆ ಸ್ವಲ್ಪನೇ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಹೊಸದಾಗಿ ಏನಾದರೂ ನೋಡ್ತಾ ಇದ್ರಿ ಪ್ಲೀಸ್ ನನ್ನ ಒಂದು ಪುಟ್ಟ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟು ಪ್ರೀತಿ ಎಲ್ಲದು ಬೇಕು ಅಂತ ಕೇಳ್ಕೊತೀನಿ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ 7 o'clock ಆಗಿದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಬಿಸಿನೀರಿಗೆ ಸ್ವಲ್ಪ ನಾನು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಎದೆ ಉರಿತಾ ಇರುತ್ತೆ ನೋಡಿ, ಅಂಥವ್ರು ಈ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಬಿಸಿನೀರು ನಿಮಗೆ ಎಷ್ಟು ತಡೆಯೋದಕ್ಕೆ ಸಾಧ್ಯನೋ ಅಷ್ಟು ಬಿಸಿನೀರು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ನಿಂಬೆಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಬಿಸಿ ಇದ್ದಾಗಲೇ ನಾವು ಕುಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬೇಗನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಬಿಸಿನೀರಿಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕುಡಿತಾ ಇದ್ದೀನಿ. ಡೈಲಿ ಏನು ಕುಡಿಯೋದಿಲ್ಲ, ಡೈಲಿ ಬಿಸಿನೀರೇ ಕುಡಿಯೋದು. ಆದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಎದೆ ಉರಿ ಥರ ಆಗ್ತಾಯಿತ್ತು ಅಂತ ಇವತ್ತು ನಿಂಬೆಹಣ್ಣಿನ ರಸ ಕುಡಿತಾ ಇದ್ದೀನಿ. ಒಂದೊಂದು ಟೈಮು ನಾನು ಬರೀ ನೀರನ್ನೇ ಕುಡಿಯೋದಿಲ್ಲ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮೆಂತ್ಯ ನೀರು, ಜೀರಿಗೆ ನೀರು ಆ ರೀತಿ ಎಲ್ಲ ಕುಡಿತಾ ಬರ್ತೀನಿ. ಮೆಂತ್ಯ ನೀರು ಕುಡಿಯೋದ್ರಿಂದ ಯಾರಿಗೆಲ್ಲ ಓವರ್ ಇಟ್ಟಿರುತ್ತೆ ನೋಡಿ, ಕಣ್ಣುರಿ, ಕಾಲುರಿ, ಕೈಕಾಲು ಉರಿತಾ ಇರುತ್ತೆ ನೋಡಿ, ಅಂಥವ್ರಿಗೆ ಮೆಂತ್ಯ ನೀರನ್ನು ಕುಡಿಬೋದು. ನಾನು ಅಷ್ಟೇ ಈಟ್ ಆದಾಗ ಮಾತ್ರ ನಾನು ಕುಡಿತಾ ಇರ್ತೀನಿ. ಅವಾಗವಾಗ ವಾರದಲ್ಲಿ ಒಂದು ಸರಿನಾರು ಮೆಂತ್ಯ ನೀರನ್ನು ಕುಡಿತಾ ಬರ್ತೀನಿ. ನಿಂಬೆಹಣ್ಣಿನ ರಸನೂ ಅಷ್ಟೇ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು. ಇವಾಗ ನೋಡ್ತಿರ್ಬೋದು, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಯಶಿಗೆ ಇಡ್ಲಿ ಮಾಡಿದ್ದೇನೆ ಅಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೆ ಇಡ್ಲಿನ ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ ಅವಳಿಗೆ. ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾಳೆ ಅಲ್ವಾ. ಸ್ವಲ್ಪ ಇಡ್ಲಿ ಹಾಗೆ ಒಂದು ಸ್ವಲ್ಪ ಚಟ್ನಿ ತಿನ್ನಲಿ ಅಂತ ಹಾಗೆ ಕೊಟ್ಟಿದ್ದೀನಿ. ಅವಳೇ ತಿಂತಾ ಇದ್ದಾಳೆ. ಚೆನ್ನಾಯ್ತಾ? ನೀಟಾಗಿ ಕೈ ಕುತ್ಕೊಳ್ಳಮ್ಮ. ನೋಡು, ಕೈ ಗಲೀಜಾಯಿತು, ಬಲಗಡೆ ಕೈ ಇಟ್ಲಕ್ಕೆ ತೆಗಿ. ತಿನ್ನಮ್ಮ. ಏನಮ್ಮ? ತಿನ್ನು ಬೇಗ. ಏ ಬಾಬಾ ಹೋಗು, ಇಡ್ಲಿ ತಿಂತವಳೆ ಯಶು. ತಿನ್ನು ಮತ್ತೆ. ಇಲ್ಲಿ ಮಕ್ಕಳಿಗೆ ನಾವೇ ಊಟ ಮಾಡಿಸ್ಬಾರ್ದು ಫ್ರೆಂಡ್ಸ್. ಸ್ವಲ್ಪ ಚೆಲ್ಲಾಡಿರೂ ಪರವಾಗಿಲ್ಲ ಅಂತ ಇವಾಗಲಿಂದಲೇ ಒಂದು ಪ್ಲೇಟಿಗೆ ಹಾಕ್ಕೊಟ್ರೆ ಸ್ವಲ್ಪ ಚೆಲ್ಲಾಡ್ಕೊಂಡಾರು ಅವರೇ ತಿನ್ನೋದನ್ನು ರೂಢಿ ಮಾಡ್ಕೋತಾರೆ. ಅದಕ್ಕೆ ಇವಾಗಲಿಂದಲೇ ನಾನು ಯಶಿಗೆ ಯಾವಾಗಲಾರು ಹಠ ಮಾಡಿದಾಗ ಮಾತ್ರ ತಿನ್ನಿಸ್ತೀನಿ. ಇಲ್ಲಾಂದರೆ ಇಡ್ಲಿ ದೋಸೆ ಆದಾಗ ಅವಳ ಕೈಗೆ ಕೊಟ್ಬಿಡ್ತೀನಿ. ರೈಸ್ ಆದಾಗ ಮಾತ್ರ ನಾನೇ ತಿನ್ನಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡೋಣ ಅಂತ ಅದಕ್ಕೆ ಚಟ್ನಿ ಎಲ್ಲ ಮಾಡ್ತಾಯಿದ್ದೀನಿ. ಚಟ್ನಿ ಮುಂಚೆ ಸ್ವಲ್ಪ ಮಾಡಿದ್ದೆ, ಅದು ಸಾಲ್ಟೇಜ್ ಆಯ್ತಾ ಬಂತು. ಅದಕ್ಕೆ ಚಟ್ನಿ ಸಾಂಬಾರು, ಬೇಳೆ ಸಾಂಬಾರು ಸಹಿತ ಆ ಕಡೆ ಕುದೀತಾ ಬರ್ತಾ ಇದೆ. ಇಡ್ಲಿಗೆ ಕಾಂಬಿನೇಷನ್ ಬೇಳೆ ಸಾಂಬಾರು, ಬೇಳೆ ರಸಮ್ ಥರ ತುಂಬ ಸಖತ್ತಾಗಿರುತ್ತೆ. ಅದಕ್ಕೆ ಸ್ವಲ್ಪ ಬೇಳೆ ರಸಮ್ನು ಸಹಿತ ಒಂದು ಸೈಡ್ ಇಟ್ಟಿದ್ದೀನಿ. ಇನ್ನೊಂದು ಸೈಡು ಈ ರೀತಿಯಾಗಿ ಇದನ್ನು ಚಟ್ನಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದರೆ ನಮ್ಮಮ್ಮ ಟಿಫನ್ ಮಾಡ್ತಾರೆ, ಆದರೂ ಸಹಿತ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಒಂದೊಂದು ಟೈಮ್ ನಮ್ಮಮ್ಮ ಎಲ್ದಿ ಟೈಮಲ್ಲಿ ತುಂಬ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು. ಮಗು ನೋಡ್ಕೋಬೇಕು, ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿ ಬರೋವರೆಗೂ ಮಗು ನೋಡ್ಕೋಬೇಕು, ಮತ್ತು ಕೆಲಸ ಮಾಡಬೇಕು, ಮತ್ತು ನನ್ನದು ರೋಟೀನು ಸಹಿತ, ನನ್ನ ಪ್ರೆಗ್ನೆನ್ಸಿ ರೋಟೀನು ಸಹಿತ, ಫುಡ್ ರೋಟೀನು ಸಹಿತ ನೋಡ್ಕೋಬೇಕಾಗುತ್ತೆ. ಕರೆಕ್ಟ್ ಟೈಮಿಗೆ ಟಿಫನ್ ತಿನ್ನಬೇಕು, ಮತ್ತು ಕರೆಕ್ಟ್ ಟೈಮಿಗೆ ಟ್ಯಾಬ್ಲೆಟ್ಸ್ ಎಲ್ಲ ನುಂಗಬೇಕು ಅಲ್ವಾ. ಅದಕ್ಕೆ ನಾನು ಸ್ವಲ್ಪ ಆದಷ್ಟು ಬೇಗನೆ ಕೆಲಸ ಮಾಡ್ಕೊಂಡು ಟಿಫನ್ ತಿನ್ನೋದಕ್ಕೆ ರೂಢಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಮುಂಚೆ ಆಗಿರೋ ಪ್ರೆಗ್ನೆನ್ಸಿಗಿನ್ನ ಮುಂಚೆ ಆಗಿದೆ ನಾನು ಅಷ್ಟೊಂದು ಲೇಝಿ ತನ ಇರ್ತಾಯಿದ್ದೆ. ಆಮೇಲೆ ತಿಂದ್ರಾಯ್ತು ಅಂತ. ಇವಾಗ ಹಂಗಲ್ಲ, ಬೇಗನೆ ಬಿಸಿ ಇದು ಯಾವಾಗ ಟಿಫನ್ ಆಗುತ್ತೆ ನೋಡಿ ಆವಾಗಲೇ ತಿಂದುಬಿಡಬೇಕು. ಇಡ್ಲಿನೂ ಸಹಿತ ಮಾಡಿದ್ದಾಯಿತು ಫ್ರೆಂಡ್ಸ್. ಫೈನಲಾಗಿ ತುಂಬ ಚೆನ್ನಾಗಿ ಇಡ್ಲಿನೂ ಸಹಿತ ಬಂದಿದೆ. ಇದು ಡಿಮಾರ್ಟ್ ಇಡ್ಲಿ ಅಕ್ಕಿ ತರ್ತೀವಿ ನೋಡಿ, ಅದರಿಂದಲೇ ಮಾಡಿರೋದು. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಯಶಿಗೆ ಇಡ್ಲಿ ಅಂದರೆ ತುಂಬ ಜಾಸ್ತಿ ಇಷ್ಟ ಅಲ್ವಾ. ನಾವು ಮಂತ್ಲಿ ಒಂದು 4-5 ಸರಿ ನಾವು ಮಾಡ್ತೀವಿ. ಒಂದು 5 kg ಇಡ್ಲಿ ಅಕ್ಕಿ ತೊಗೊಂಬಂದಿದ್ದೀವಿ ಯಶಿಗೆ ಅಂತಲೇ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆಸಿಡ್ತಾ ಇದ್ದೀನಿ. ಮೊನ್ನೆ ನನ್ನ ಹಸ್ಬೆಂಡು ರಂಗ ತೊಗೊಂಬಂದಿದ್ದ ಡ್ರೈ ಫ್ರೂಟ್ಸನ್ನು ತಿನ್ನಲಿ ಅಂತ, ಅದಕ್ಕೋಸ್ಕರ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ರೆ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡೆ ಆಮೇಲೆ ಹಾಲ್ಗೆ ಹಾಕೊಂಡು ಕುಡಿದ್ರಾಯ್ತು ಅಂತ ಇಲ್ಲಿ ನೆನೆಸಿಡ್ತಾ ಇದ್ದೀನಿ. ಮತ್ತು ನನಗೆ ಹಾಗೆ ತಿನ್ನೋದಕ್ಕಂತೂ ಒಂಚೂರು ಇಷ್ಟ ಇಲ್ಲ ಫ್ರೆಂಡ್ಸ್.
ಅದು ಬೇರೆ ಈ ಒಂದು ಡಿಮಾರ್ಟಲ್ಲಿ ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿರೋದು. ಈ ಪಾಕೀಟಲ್ಲಿ ಯಾಕೋ ಚೆನ್ನಾಗಿಲ್ಲ, ನನಗೇನು ಇಷ್ಟನೇ ಆಗಲಿಲ್ಲ. ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಅನಿಸುತ್ತೆ. ಕ್ವಾಂಟಿಟಿ 500 ಗ್ರಾಮ್ ಇದೆ, ಆದರೆ ಕ್ವಾಲಿಟಿ ಅಷ್ಟೊಂದಿಲ್ಲ ನೋಡಿ. ಇದು ಒಣ ಖರ್ಜೂರ ಬರುತ್ತೆ ಅಲ್ವಾ, ಅದೆಲ್ಲ ಸ್ವಲ್ಪ ಹಾಳಾದಂಗೆ ಆಗಿಬಿಡ್ತು. ಅದಕ್ಕೆ ಬೇಗನೆ ತಿನ್ಕೋಬೇಕು. ಹಾಳಾಗಿದ್ದೆಲ್ಲ ಬಿಸಾಕ್ಬಿಟ್ಟು ನೀಟಾಗಿರೋದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿನೂ ಸಹಿತ ನೆನೆಸಿದ್ದಾಯಿತು, ಟಿಫನ್ ಎಲ್ಲ ತಿಂದಿದ್ದಾಯಿತು. ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ನಮ್ಮ ಮನೇಲಿ ಇಡ್ಲಿ ಮಾಡ್ತು ಅಂದರೆ ಜಾಸ್ತಿ ಪಾತ್ರೆ ಆಗುತ್ತೆ. ನಮ್ಮ ಮನೇಲಿ ಅಂತ ಅಲ್ಲ, ಎಲ್ಲರ ಮನೇಲೂ ಹಾಗೆ ಅಲ್ವಾ. ಇಡ್ಲಿ ಮನೇಲಿ ಯಾರ ಮನೇಲಿ ಮಾಡ್ತೀವಿ ಅವ್ರ ಮನೇಲಿ ತುಂಬ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು. ಪಾತ್ರೆನೂ ಅಷ್ಟೇ ನೋಡಿ. ಇಡ್ಲಿ ಬಾಕ್ಸ್ ಇತ್ತಲ್ಲ, ಅದೆಲ್ಲನೂ ಸಹಿತ ವಾಶ್ ಮಾಡಿ ಇನ್ನು ಇಡ್ಲಿ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾನು ಕಂಟಿನ್ಯೂಸಿಗೆ ಕೆಲಸ ಏನೂ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪನೇ ರೆಸ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಕಂಟಿನ್ಯೂಸಾಗಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನನಗೆ ಬೆನ್ನು ಬರೋದು ಮತ್ತು ಒಂಥರ ಫುಲ್ಲು ಸುಸ್ತಾಗೋದು, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಾನು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡೋದು, ಆಮೇಲೆ ಕೆಲಸ ಮಾಡೋದು, ಆ ರೀತಿ ಮಾಡ್ತಾ ಇರ್ತೀನಿ. ಇಲ್ಲಿ ನಿಮಗೆ ಒಂದು ಟಿಪ್ಪನ್ನು ಹೇಳ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ರೈಸ್ ಆಲ್ರೆಡಿ ಇಟ್ಟಿದ್ದೀನಿ, ನೋಡ್ತಿರ್ಬೋದು. ಬಿಸಿ ರೈಸನ್ನೇ ತಿನ್ನಬೇಕು ಅಂತ ರೈಸ್ ಇಟ್ಟಿದ್ದೀನಿ. ರೈಸ್ ಇಟ್ಟಾದಮೇಲೆ ಕುಕ್ಕರ್ ವಿಸಲ್ ಬಂದಾದಮೇಲೆ ಇದು ಅನ್ನದ ನೀರು ಬರುತ್ತೆ ನೋಡಿ, ಗಂಜಿ. ಅದರಿಂದ ನೀವು ಗ್ಯಾಸನ್ನು ಒರೆಸೋದ್ರಿಂದ ತುಂಬ ಶೈನಿಂಗ್ ಆಗುತ್ತೆ ಮತ್ತು ಗ್ಯಾಸ್ ತುಂಬ ನೀಟಾಗೆ ತುಂಬ ಸಖತ್ತಾಗಿ ಕಾಣುತ್ತೆ. ಎಷ್ಟೇ ಹಳೆದಾದರೂ ಸಹಿತ ನೀವು ಅನ್ನದ ಗಂಜಿ ಬರುತ್ತೆ ನೋಡಿ, ಅನ್ನದ ಗಂಜಿಲಿ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಗ್ಯಾಸನ್ನು ಒರೆಸ್ತಾ ಬನ್ನಿ, ತುಂಬ ಶೈನಿಂಗ್ ಆಗುತ್ತೆ. ಇದೊಂದು ಟಿಪ್ಪನ್ನು ಫಾಲೋ ಮಾಡಿ. ಖಂಡಿತವಾಗಿ ನಿಮ್ಮ ಮನೇಲಿ ಗ್ಯಾಸ್ ತುಂಬ ಎಷ್ಟೇ ಹಳೆದಿದ್ರೂ ಹೊಸ ಥರ ಕಾಣುತ್ತೆ. ಒನ್ ಟೈಮ್ ವಾಶ್ ಮಾಡಿದರೆ ಸಾಕು. ಈ ರೀತಿ ನೀರೇನು ಹಾಕೊಳ್ಳೋಕೆ ಹೋಗ್ಬಿಡಿ. ಹಾಗೆ ಅನ್ನದ ಗಂಜಿ ಗ್ಯಾಸ್ ಮೇಲೆಲ್ಲ ಬಿದ್ದಿರುತ್ತೆ ಅಲ್ವಾ, ಅದರಿಂದ ನೀಟಾಗಿ ಒರೆಸ್ಕೊಂಡು ಬಂದರೆ ಸಾಕು. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶೂಟು ಮಾಡೋದು ಬೇಡ ಅಂದ್ಕೊಂಡೆ, ಈ ಟಿಪ್ಸನ್ನು ತಿಳ್ಕೊಳ್ಳಿ ಅಂತ ನಾನು ಶೇರ್ ಮಾಡಿದ್ದೀನಿ. ಅನ್ನದ ಗಂಜಿ ಬಿದ್ದಿರುತ್ತಲ್ವ, ಒಂದು ಬಟ್ಟೆ ತಗೊಂಡು ಹಾಗೆ ಗ್ಯಾಸ್ ಫುಲ್ಲು ಒರೆಸ್ಕೊಂಬಂದ್ರೆ ನೋಡಿ ಎಷ್ಟು ಶೈನಿಂಗ್ ಆಗಿರುತ್ತೆ ಅಂತ. ಇದು ತುಂಬ ಹಳೆಯದು. ನಾನು ಅನ್ನದ ಗಂಜಿ ಏನಾದ್ರು ಬಿದ್ದರೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೊಳೆಯೋದಕ್ಕೇನೂ ಹೋಗೋದಿಲ್ಲ. ಅನ್ನದ ಗಂಜಿಲಿ ನೀಟಾಗಿ ಗ್ಯಾಸನ್ನು ಈ ರೀತಿಯಾಗಿ ಒರೆಸ್ತೀನಿ. ತುಂಬ ಶೈನಿಂಗ್ ಆಗುತ್ತೆ ನೋಡಿ, ಚೆನ್ನಾಗಾಗುತ್ತೆ, ಹೊಸ ಥರ ಕಾಣ್ತಾ ಇರುತ್ತೆ. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಕೆಲವೊಂದು ಟಿಪ್ಸನ್ನು ಗೊತ್ತಿದ್ದು ಮಾತ್ರ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ, ಗೊತ್ತಿಲ್ದಿದ್ದು ಮಾತ್ರ ತಿಳಿಸ್ಕೊಡೋಕ್ಕೆ ಆಗೋದಿಲ್ಲ. ಇದಂತೂ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಇವಾಗ ಮಧ್ಯಾಹ್ನಕ್ಕೆ ಅನ್ನಕ್ಕೆಲ್ಲ ಇಟ್ಟಿದ್ದಾಯಿತು ಅಲ್ವಾ, ಸಾಂಬಾರು ಸಹಿತ ಬೆಳಗ್ಗೆ ಬೇಳೆ ಸಾಂಬಾರು ಮಾಡಿದ್ದೆ ಅಲ್ವಾ, ಅದೇ ಇತ್ತು ಅಂತ ಸ್ವಲ್ಪ ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿ ಸಹಿತ ಹಾಳಾಗೋ ಮೂಮೆಂಟಲ್ಲಿತ್ತು, ಚೆನ್ನಾಗಿತ್ತು. ಆದರೆ ನಮ್ಮ ಮನೇಲಿ ಫ್ರಿಜ್ ಇರಲಿಲ್ಲ ಅಲ್ವಾ, ಅದು ಸ್ವಲ್ಪ ದಿನ ಆಯಿತು ಅಂದರೆ ಒಂಥರ ಒಣಗೋಗ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ಬೆಂಡೆಕಾಯಿನ ವಾಶ್ ಮಾಡ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಏನೇನಿರುತ್ತೆ, ಹುಳ ಜಾಸ್ತಿ, ಬೆಂಡೆಕಾಯಲ್ಲಿ ಹುಳ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಮಸಾಲೆ ತುಂಬ್ತೀನಿ. ಜಾಸ್ತಿ ಮಸಾಲೆ ಏನು ತುಂಬೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪನೇ ನಾನು ಮಸಾಲೆ ಪದಾರ್ಥ ಜಾಸ್ತಿ ತಿನ್ನೋ ಹಾಗಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ನಮ್ಮ ಮೆಶಿಗೂ ಜಾಸ್ತಿ ಮಸಾಲೆ ಪದಾರ್ಥ ಕೊಡೋ ಹಾಗಿಲ್ಲ. ಇಲ್ಲಿ ಸ್ವಲ್ಪ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ಇನ್ನೇನೋ ಹಾಕ್ಕೊಳ್ಳೋದಿಲ್ಲ. ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡರು ಮತ್ತು ಹಳದಿ ಪೌಡರ್ ಅದೆಲ್ಲನೂ ಸಹಿತ ಹಾಕ್ಕೊಳ್ಬೋದು. ನನಗೆ ಅಷ್ಟೊಂದು ಬೇಡ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಸಹಿತ ಇದು ಬೆಂಡೆಕಾಯಿ ಫ್ರೈ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಉದ್ದುದ್ದು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ನೀಟಾಗಿ ಒಳಗಡೆ ತುಂಬ್ಕೊಳ್ಬೇಕಾಗುತ್ತೆ. ಒಳಗಡೆ ತುಂಬಿಕೊಂಡ್ರೆ ನಾವು ಅನ್ನದ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ. ಸೈಡ್ಸಿಗೆ ಯಾವುದೇ ರೀತಿ ಉಪ್ಪಿನಕಾಯಿ ಬೇಡ ಮತ್ತು ಹಪ್ಪಳ ಏನೂ ಬೇಡ, ಇದೊಂದಿದ್ರೆ ಸಾಕು. ಹೆಲ್ದಿಗೂ ಸಹಿತ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಈ ರೀತಿ ಬೆಂಡೆಕಾಯಿ ತಿನ್ನಲ್ಲ ಅಂತ ಅಂದರೆ ಈ ರೀತಿ ಫ್ರೈ ಮಾಡಿ ಟಿಫನ್ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಈ ರೀತಿ ಕೊಟ್ಟು ಕಳಿಸಿದ್ರೆ ತುಂಬ ಆರಾಮ್ಸೆಯಾಗಿ ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಆಯಿಲನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಉದ್ದುದ್ದಾಯಿತು ಅಂದರೆ ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ತುಂಬ ಸಿಂಪಲಾಗಿ ಮಾಡಿಕೊಡಿ. ಇದೇನು ಜಾಸ್ತಿ ಏನು ಮಸಾಲೆ ಏನು ಹಾಕೋಬೇಡಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸೈಡ್ಸಿಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಕರಿಬೇವು ತಿನ್ನೋದು ಅಂದರೆ ತುಂಬ ಇಷ್ಟ. ಬೆಳ್ಳುಳ್ಳಿ, ಕರಿಬೇವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಕರಿಬೇವನ್ನು ಸಹಿತ ಹಾಕ್ಕೊಂಡಿದ್ದೀನಿ. ನೀವು ಸಹಿತ ಹಾಕ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನಿಧಾನಕ್ಕೆ ಕಡಿಮೆ ಉರಿಲಿ. ಈ ರೀತಿಯಾಗಿ ನಿಧಾನಕ್ಕೆ ಎಲ್ಲ ಕಡೆ ಮಡಚ್ಕೊಳ್ತಾ ತಿರುಗಿಸ್ಕೊಳ್ತಾ ಈ
ರೀತಿ ಫ್ರೈ ಮಾಡ್ಕೊಳ್ತಾ ಬಂದರೆ ಬೆಂಡೆಕಾಯಿ ಫ್ರೈನೂ ಸಹಿತ ರೆಡಿ ಆಗುತ್ತೆ. ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ವಾವ್, ನೋಡ್ತಾ ಇದ್ರಿ ಇನ್ನೊಂದು ಸರಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಈ ರೀತಿ ಬೇಳೆ ಪಪ್ಪು, ರಸಮ್ಮು, ತಿಳಿ ಸಾರು, ಟೊಮೊಟೊ ಸಾರು ಮಾಡಿರ್ತೀರ ಅಂದರೆ ಸೈಡ್ಸಿಗೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಆರಾಮ್ಸಾಗಿ ತಿಂತಾರೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾನೇ ತಿನ್ನೋದಿಲ್ಲ, ನಾನು ಯಶುಗೆ, ನನಗೆ, ನಮ್ಮ ಅಮ್ಮಗೆ ಮತ್ತು ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ನೋಡೋಣ, ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ನೋದು ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಹಾಗಲಕಾಯಲ್ಲೂ ಸಹಿತ ಈ ರೀತಿ ಮಾಡ್ಕೊಳ್ಬೋದು. ಹಾಗಲಕಾಯಿ ಬೀಜ ಎಲ್ಲ ತೆಗೆದ್ಬಿಟ್ಟು ಚಿಕ್ಕದು ಹಾಗಲಕಾಯಿ ಬರುತ್ತೆ ನೋಡಿ, ಅದರೊಳಗಡೆ ಈ ರೀತಿ ಮಸಾಲೆ ಎಲ್ಲ ತುಂಬಿಟ್ಟು ಫ್ರೈ ಮಾಡ್ಕೊಡ್ಬೇಕಾಗುತ್ತೆ. ನೋಡಿ ಯಶು ನೋಡಿ ಇಸ್ಕೊಳ್ತಾಳೆ ಬೆಂಡೆಕಾಯಿ ಫ್ರೈ. ಯಶುಗೂ ಕೊಟ್ಟಿದ್ದೀನಿ, ನೋಡ್ತಾ ಇದ್ದಾಳೆ. ಏನಮ್ಮ ಇದು ಅಂತ ಕೇಳಿದ್ಲು, ಅದಕ್ಕೆ ನಾನು ಬೆಂಡೆಕಾಯಿ ಫ್ರೈ ಅಮ್ಮ ಅಂತ ಹೇಳಿದ್ದೀನಿ. ಅವಳಿಗೂ ಸಹಿತ ಬೆಳಗ್ಗೆ ಇನ್ನೂ ಮಲಗಿಲ್ಲ ಫ್ರೆಂಡ್ಸ್, ಮಲ್ಕೋಬೇಕು ಅವಳು. ಇನ್ನು ಯಾವಾಗ ಮಲಗ್ತಾಳೆ ಇನ್ನೂ ಗೊತ್ತಿಲ್ಲ ಸರಿಯಾಗಿ. ಇಡ್ಲಿ ಎಲ್ಲ ಚೆನ್ನಾಗಿ ತಿಂದಿದ್ದಾಳೆ. ಸ್ವಲ್ಪ ಮಧ್ಯಾಹ್ನಕ್ಕೆ ಈಗ ಊಟ ಮಾಡು ಅಂದರೆ ಊಟ ಬೇಡ ಅಂತ ಇದ್ದಾಳೆ. ಇಡ್ಲಿ ತಿಂದಿದ್ದಾಳೆ ಅಲ್ವಾ, ಅದಕ್ಕೋಸ್ಕರ ಊಟ ಬೇಡ ಅಮ್ಮ ಅಂತ ಇದ್ದಾಳೆ. ಅದಕ್ಕೆ ನನಗೆ ಅವಾಗವಾಗ ಹೊಟ್ಟೆ ಹಸಿತಾ ಇರುತ್ತೆ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಅಂದರೆ ಹಾಗೆ ಅಲ್ವಾ, ಹೊಟ್ಟೆ ಹಸಿದಾಗ ತಿಂದುಬಿಡಬೇಕು. ಖಾಲಿ ಹೊಟ್ಟೆಲಂತೂ ಇರಲೇಬಾರ್ದು. ಮಗುಗೂ ಊಟ ಬೇಕು ಅಲ್ವಾ, ಅದಕ್ಕೋಸ್ಕರನಾದರೂ ನಾವು ಊಟ ತಿನ್ನಬೇಕಾಗುತ್ತೆ. ಇಲ್ಲಿ ನೋಡಿ, ತಿಳಿ ಸಾಂಬಾರು, ಬೇಳೆ ತಿಳಿ ಸಾಂಬಾರು, ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ, ಬೆಂಡೆಕಾಯಿ ಫ್ರೈ ಹಾಕ್ಕೊಂಡಿದ್ದೀನಿ. ಇಷ್ಟೇ ನನ್ನ ಮಧ್ಯಾಹ್ನ ಊಟ ಬಂದುಬಿಟ್ಟು. ವೆಜಿಟೇಬಲ್ಲು ಕ್ಯಾರೆಟ್ ಇರಲಿಲ್ಲ, ಅದಕ್ಕೋಸ್ಕರನೇ ಕ್ಯಾರೆಟ್ ಸೈಡ್ಸಿಗೇನೋ ಹಾಕ್ಕೊಂಡು ತಿಂತಾ ಇಲ್ಲ. ನಾನು ದಿನ ಹಸಿ ಕ್ಯಾರೆಟನ್ನು ಸ್ವಲ್ಪ ಊಟದ ಜೊತೆಗೆ ನೆಂಚ್ಕೊಂಡು ತಿಂತಾ ಇರ್ತೀನಿ. ಇವತ್ತು ನನಗೆ ಕ್ಯಾರೆಟು ಇಲ್ಲ, ಅದಕ್ಕೋಸ್ಕರನೇ ಬೆಂಡೆಕಾಯಿ ಫ್ರೈಯನ್ನೇ ಹಾಕ್ಕೊಂಡು ತಿಂತಾ ಇದ್ದೀನಿ. ಮಧ್ಯಾಹ್ನ ಊಟ ಬಂದುಬಿಟ್ಟು ಈ ರೀತಿಯಾಗಿತ್ತು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗು ಸಹಿತ ತಗೊಳ್ತಾ ಇದ್ದೀನಿ ನೋಡಿ. ಪ್ರೆಗ್ನೆನ್ಸಿ ಟೈಮ್ ಆದರೂ ಪರವಾಗಿಲ್ಲ, ನನಗೆ ಯೂಟ್ಯೂಬ್ ವಿಡಿಯೋ ಮಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದು ಮಾಡಿದ್ರೇ ಸ್ವಲ್ಪ ಖುಷಿ ಆಗುತ್ತೆ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ವಾಕ್ ಮಾಡ್ತಾ ಇದ್ದೀನಿ ನನ್ನ ಮಗಳ ಜೊತೆ. ನಾನು ನನ್ನ ಮಗಳು ಇಬ್ಬರು ಸಹಿತ ಸೇರ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ. ಯಶು ಮೊಬೈಲ್ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದಾಳೆ. ಮೊಬೈಲ್ ಇಡಬಾರಮ್ಮ ಅಂದರೂ ಇಡ್ತಾ ಇಲ್ಲ. ಅವ್ರ ಪಪ್ಪ ಆಲ್ರೆಡಿ ಡ್ಯೂಟಿ ಹೋಗಿ ಬಂದು ಮಲ್ಕೊಂಡಿದ್ದಾರೆ. ಅವ್ರದ್ದು 10 o'clock 10:30 ಹಂಗೆ ಡ್ಯೂಟಿ ಮುಗಿದ್ಬಿಡುತ್ತೆ. ಇನ್ನು ಸಂಜೆ ಹೋಗ್ತಾರೆ. ಅದಕ್ಕೋಸ್ಕರನೇ ಮಲ್ಕೊಳ್ಳಿ, 6 ಗಂಟೆಗೆ ಎದ್ದಿರ್ತಾರೆ ಅಲ್ವಾ, ಅದಕ್ಕೆ ಸ್ವಲ್ಪ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಒಳಗಡೆ ಕಳಿಸ್ಬಿಟ್ರೆ ಯಶುನ ಅವ್ರ ಪಪ್ಪನಂತೂ ಮಲ್ಗೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಅದಕ್ಕೆ ನಾನು ಸ್ವಲ್ಪ ಯಶುನ ಕರ್ಕೊಂಬಂದು ಇಲ್ಲಿ ನಾನು ವಾಕ್ ಮಾಡ್ತಾಯಿದ್ದೀನಿ. ಏನು ನೋಡ್ತಿದ್ದೀಯಮ್ಮ? ಅವಳ ವಿಡಿಯೋ ಅವಳೇ ನೋಡ್ಕೊಳ್ತಾ ಇದ್ದಾಳೆ. ರಾಧೆ 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 ರಾಧೆ. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಊಟ ಎಲ್ಲ ಆಯಿತು. ಹಾಗೆ ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು, ಮತ್ತು ಸ್ವಲ್ಪ ಕುತ್ಕೊಳ್ಳಬಾರ್ದು. ಚೆನ್ನಾಗಿ ಜೀರ್ಣಶಕ್ತಿ ಆಗಬೇಕು ಅಂದರೆ ವಾಕ್ ಮಾಡಬೇಕಲ್ವ, ಅದಕ್ಕೆ ವಾಕ್ ಮಾಡ್ತಾಯಿದ್ವಿ. ಯಶು ಮೊಬೈಲ್ ನೋಡ್ತಾ ಇದ್ದಾಳೆ. ಅವ್ರ ಪಪ್ಪ ಅದು ಮೊಬೈಲ್ ಇಸ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಅವಳದು ವಿಡಿಯೋ ಅವಳೇ ನೋಡ್ಕೊತಾ ಇದ್ದಾಳೆ. ಚಿನ್ನಿ ತೋರಿಸಮ್ಮ, ನೀನು ತೋರಿಸು. ರಾಧೆದು ಅಲ್ವಾ, ರಾಧೆದು ನೋಡ್ತಾ ಇದೀಯಾ? ಸರಿ. ಇವಳಿನ ಊಟ ತಿಂದಿಲ್ಲ, ಊಟ ತಿನ್ನಿಸ್ಬೇಕಿನ್ನು. ನಾನು ಸ್ವಲ್ಪ ಬೇಗನೆ ಹೊಟ್ಟೆ ಹಸಿತಲ್ಲ ಅಂತ ಬೇಗನೆ ಊಟ ತಿಂದೆ. ನಂದಿನ್ನು ಊಟ ಆಯಿತು. ನಮ್ಮ ಯಶದಷ್ಟೇ ಊಟ ತಿನ್ನಬೇಕು. ಯಾವ ಊಟ ತಿನ್ನೋದಮ್ಮ? ಹಾಂ, ಏನಮ್ಮ? ಹಾಂ, ಮಾಮ್ ಯಾವಾಗ ತಿನ್ನೋದು ನೀನು? ಅಲ್ಲಿ ನೋಡು ನಿನ್ನ ಮುಖ ತರ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಯಶು ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಅವಳು ಆಲ್ರೆಡಿ ಮಲ್ಕೊಂಡ್ಬಿಟ್ಲು. ನಾನು ಚೆನ್ನಾಗಿ ವಾಕ್ ಮಾಡಿದ್ದಾಯಿತು. ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಹೆಚ್ಚಾಗಿ ಆದಷ್ಟು ಹೆಚ್ಚಾಗಿ ವಾಕ್ ಮಾಡಬೇಕಾಗುತ್ತೆ, ಮಲ್ಕೊಳ್ಳಬೇಕಾಗುತ್ತೆ. ನಿಮಗೇನಾದ್ರು ಡಾಕ್ಟರ್ ರೆಸ್ಟ್ ಮಾಡೋದಕ್ಕೆ ಕೇಳಿದ್ದಾರೆ ಅಂದರೆ ಆದಷ್ಟು ರೆಸ್ಟ್ ಮಾಡಬೇಕಾಗುತ್ತೆ. ನನಗೆ ಡಾಕ್ಟರ್ ಏನೂ ಇಲ್ಲ, ತುಂಬ ಎನರ್ಜಿ ಆಗಿರಿ ಅಂತಲೇ ಹೇಳಿದ್ದಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಸ್ಕ್ಯಾನಿಂಗಲ್ಲಿ ತುಂಬ ನಾರ್ಮಲ್ ಆಗಿದೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕೆಲಸನೂ ಮಾಡ್ತೀನಿ, ವಾಕ್ ಮಾಡ್ತೀನಿ, ಮಲ್ಗೋ ಟೈಮಲ್ಲಿ ಮಲ್ಕೊಳ್ತೀನಿ. ಇಲ್ಲಿ ಆವಾಗಲೇ ನೆನೆಸಿಟ್ಟಿದ್ದೆ ಅಲ್ವಾ, ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಆಲ್ಮೋಸ್ಟ್ ಇವಾಗ ಈವ್ನಿಂಗ್ ಬರ್ತಾ ಇದೆ. ಹಾಲು ಕುಡಿಬೇಕು ಅಲ್ವಾ, ಅದಕ್ಕೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕೆನೆ ಸಮೇತ ಮಿಲ್ಕ್ ಹಾಕ್ಕೊಂಡ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಕೆನೆ ಸಮೇತ ಹಾಕ್ಕೊಂಡು ನೀಟಾಗಿ ಅದನ್ನು ಸೋದಿಸ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ನಾನು ಹಾಲನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸಾಕು, 1 ಕಪ್ಪು ಈವ್ನಿಂಗ್ 1 ಕಪ್ ಕುಡಿದ್ರೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗ್ತಾ ಬರ್ತಿದೆ ನೋಡಿ. ಯಶು ಒಂದು ರೂಮ್ ಒಳಗಡೆ ಆಟ ಆಡೋದಕ್ಕೆ ಅವ್ರ ಅಣ್ಣದಿರು ಸ್ಕೂಲಿಂದ ಬಂದಿದ್ದಾರೆ ಅಲ್ವಾ, ಅದಕ್ಕೆ ಆಟ ಆಡ್ತಿದ್ದಾಳೆ. ಇವಾಗ ಆಲ್ಮೋಸ್ಟ್ 6:30 ಆಗ್ತಾ ಬರ್ತಿದೆ ಫ್ರೆಂಡ್ಸ್. ನೋಡ್ಬೋದು
6:30 ಆಗ್ತಾ ಬರ್ತಿದೆ. ಇವಾಗ ಸ್ವಲ್ಪ ಫಿಶ್ ಸಾಂಬಾರು ಮಾಡೋಣ ಅಂತ. ಫಿಶ್ಶು ನಾನು ಯಶು ಪ್ರೆಗ್ನೆನ್ಸಿಲಿ ತುಂಬ ಜಾಸ್ತಿ ತಿಂತಿದ್ದೆ. ಈ ಪ್ರೆಗ್ನೆನ್ಸಿಲಿ ಒಂದು ಸರಿನೂ ತಿಂದೇ ಇಲ್ಲ. ಅದಕ್ಕೆ ಫಸ್ಟ್ ಟೈಮು ನಾನು ಈ ಒಂದು ಪ್ರೆಗ್ನೆನ್ಸಿಲಿ ಫಿಶನ್ನು ತರಿಸ್ಕೊಂಡು ತಿನ್ನೋಣ ಅಂತ ಇದ್ದೀನಿ. ಫಿಶ್ ತರಿಸ್ತೀನಿ, ನಾನೇ ಸಾಂಬಾರು ಮಾಡೋಣ ಅಂತ, ಫಿಶ್ ಸಾಂಬಾರು ಮಾಡೋಣ ಅಂತ. ಫಿಶ್ಶು ತವಾ ಫ್ರೈನೂ ನನಗೆ ತವಾ ಫ್ರೈ ಅಂದರೆ ತುಂಬ ಇಷ್ಟ. ಅದು ತುಂಬ ಲೇಟ್ ಆಗುತ್ತೆ ಅಂತ ಮಾಡೋದಕ್ಕೂ ಏನೂ ಹೋಗೋದಿಲ್ಲ ಫ್ರೆಂಡ್ಸ್. ಒಟ್ಟಿಗೆ ಸಾಂಬಾರು ಮಾಡಿಬಿಡೋಣ ಅಂತ ಸಾಂಬಾರನ್ನು ಮಾಡಬೇಕಿನ್ನು. ತಲೆಗೆ ನೋಡಿ ಆಯಿಲ್ ಹಚ್ಕೊಂಡಿದ್ದೀನಿ, ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಚ್ಕೊಳ್ತೀನಿ, ಇನ್ನೇನಿಲ್ಲ. ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೀನಿ. ಒಣ ಕೂದಲಾಗಿತ್ತು ಅಲ್ವಾ, ಅದಕ್ಕೆ ಇವಾಗ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಫೇಸ್ನ ವಾಶ್ ಮಾಡ್ಕೊಂಡು ಹಾಗೆ ಬಂದಿದ್ದೀನಿ. ಅಡುಗೆ ಮಾಡಬೇಕು. ಅಡುಗೆಗೆ ಇನ್ನೂ ಏನೂ ತಯಾರು ಮಾಡ್ಕೊಂಡಿಲ್ಲ. 6:30 ಆಗ್ತಾ ಬರ್ತಾಯಿದೆ. ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಾನ್ ವೆಜ್ ಮಾಡೋದಾದ್ರೆ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಇನ್ನೂ ತರಕಾರಿ ಏನೂ ತೊಗೊಂಬಂದಿಲ್ಲ. ಫಿಶ್ಶು ಸಹಿತ ತರೋದಕ್ಕೆ ಹೋಗಿದ್ದಾನೆ ರಂಗ. ಬಂದಾದಮೇಲೆ ನಾನು ಫಿಶ್ಶಿಗೆ ರೆಡಿ ಮಾಡಬೇಕಷ್ಟೇ ಫ್ರೆಂಡ್ಸ್. ಅಡುಗೆ ಮನೆಯೂ ಸಹಿತ ಎಲ್ಲ ನೀಟಾಗಿ ಕಿಚನೆಲ್ಲ ಕ್ಲೀನಾಗಿದೆ. ಅಡುಗೆ ಒಂದು ಮಾಡ್ಕೋಬೇಕಷ್ಟೇ. ಫಿಶ್ ಸಾಂಬಾರು ರೆಸಿಪಿ ಏನು ತೋರಿಸೋದಿಲ್ಲ, ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಅಲ್ವಾ. 1-2 ಸರಿ ತೋರಿಸಿದ್ದೀನಿ. ಅದಕ್ಕೇನು ತೋರಿಸೋದಕ್ಕೇನು ಹೋಗೋದಿಲ್ಲ. ಹಾಗೆ ಸುಮ್ಮನೆ ಮೇಲೆ ಸಿಂಪಲಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ರಾತ್ರಿಗೆ ಫಿಶ್ ಸಾಂಬಾರು. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು 5 ಮಂತ್ ಪ್ರೆಗ್ನೆನ್ಸಿ ಆಗ್ತಾ ಬರ್ತಾಯಿದೆ. ಒಂದು ಸಲ ಫಿಶ್ ತಿಂದೇ ಇಲ್ಲ. ಫಿಶ್ ತಿಂದರೆ ತುಂಬ ಒಳ್ಳೆಯದು. ಮಕ್ಕಳು ಬ್ರೈನ್ ತುಂಬ ಶಾರ್ಪ್ ಆಗ್ತವೆ, ಕಣ್ಣಿಗೆ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ಫಿಶ್ ಜಾಸ್ತಿ ತಿನ್ನಬೇಕು ಅಂತಾರೆ. ಆದರೆ ನಾನಂತೂ ತಿಂದೇ ಇಲ್ಲ ಈ ಸರಿ. ಯಶು ಪ್ರೆಗ್ನೆನ್ಸಿಲಂತೂ ತುಂಬ ಅಂದರೆ ತುಂಬ ಫಿಶ್ ತಿಂದಿದ್ದೀನಿ. ಅದಕ್ಕೆ ಅವಳು ಸ್ವಲ್ಪ ಚೂಟಿ ಅಂದರೆ ತುಂಬ ಚೂಟಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು. ಇವಾಗ ಬೇಗನೆ ಫಿಶ್ ಸಾಂಬಾರು ಮಾಡ್ತೀನಿ. ನಿಮಗೇನೋ ರೆಸಿಪಿ ಏನು ತೋರಿಸೋದಿಲ್ಲ, ಹಾಗೆ ಸ್ವಲ್ಪ ಮೇಲೇ ಹಾಗೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಆಲ್ರೆಡಿ ಮೀನು ಸಾಂಬಾರು ಚೆನ್ನಾಗಿ ಕುದೀತಾ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇನ್ ತಲೆ ತಿನ್ನಬೇಕಂತೆ, ತಲೆ ತಿಂದರೆ ಒಳ್ಳೇದಂತ, ಅದಕ್ಕೋಸ್ಕರ ತಲೆ ತಿನ್ನಬೇಕು ಅಂತ ಈ ರೀತಿಯಾಗಿ ಸಾಂಬಾರನ್ನು ಮಾಡ್ತೀನಿ ಫ್ರೆಂಡ್ಸ್. ಸಾಂಬಾರು ಸಹಿತ ತುಂಬ ಚೆನ್ನಾಗಿತ್ತು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ವಿಡಿಯೋ ಆಗುತ್ತೆ, ನಿಮಗೂ ಬೋರ್ ಆಗಬಾರ್ದು ಅಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅಂತ ಹೇಳಿ ಖಂಡಿತವಾಗಿಯೂ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಆವಾಗಲೇ ಹೇಳ್ದಂಗೆ ಪ್ಲೀಸ್ ನನ್ನೊಂದು ಪುಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಹಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯೂಟ್ಯೂಬ್ ಅಂದರೆ ಹಾಗೆ ಅಲ್ವಾ, ನೀವು ಮೇನ್ ನೋಡಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬರುತ್ತೆ ಅಷ್ಟೇ, ಇನ್ನೇನು ಬರೋದಿಲ್ಲ. ಇದರಿಂದಾಗಿ ನನಗೂ ಸ್ವಲ್ಪ ಖುಷಿಯಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಾದರೂ ಖುಷಿಯಾಗುತ್ತೆ, ಇವಾಗಲಾದ್ರೂ ವ್ಯೂಸ್ ಬರ್ತಾ ಇದೆಯಲ್ಲ ಅಂತ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇರ್ತೀರ ನಿಮ್ಮ ಅನಿಸಿಕೆ ತಿಳಿಸಿ. ಎಲ್ಲ ನೋಡ್ತಾ ಇರ್ತೀರ, ಆದರೆ ಕಮೆಂಟ್ ಯಾರೂ ಹಾಕೋದಿಲ್ಲ. ಹೊಸದಾಗಿ ನೋಡ್ತಾ ಇರೋರು ನನಗೂ ಸಹಿತ ಕಮೆಂಟ್ ಹಾಕಿ, ನಾನು ಓದೋದಕ್ಕೆ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೀನಿ. ನಿಮಗೂ ಸಹಿತ ರಿಪ್ಲೈ ಕೊಡ್ತೀನಿ. ಏನಾದರೂ ಯಾವ ರೀತಿ ವಿಡಿಯೋ ಮಾಡಬೇಕು ಏನಾದರೂ ಇದ್ದರೆ ನೀವು ತಿಳಿಸಿ, ನಾನು ಅದೇ ರೀತಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಮತ್ತು ರಿಪ್ಲೈ ಸಹಿತ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.